ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BBA ಜನರಲ್ 4ನೇ ಸೆಮಿಸ್ಟರ್ ಅಧ್ಯಾಯ 2.2 ಉದುರಿದ ತಲೆಗೂದಲು ಕಟ್ಟಿಕೊಟ್ಟ ಬದುಕು, ಡಾಕ್ಟರ್ HS ಅನುಪಮಾ ಅವರ ಈ ಒಂದು ಲೇಖನವನ್ನು ಈ ದಿನದ ತರಗತಿಯಲ್ಲಿ ಚರ್ಚಿಸೋಣ. ಈ ವಿಡಿಯೋದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳು ಬರುತ್ತಿರುತ್ತವೆ ಹಾಗೂ ಬಹಳ ಸರಳ ರೂಪದಲ್ಲಿ ಉದುರಿದ ತಲೆ ಕೂದಲು ಕಟ್ಟಿಕೊಟ್ಟ ಬದುಕು ಲೇಖನವನ್ನು ನಿಮಗೆ ಅರ್ಥೈಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ಲೇಖಕಿ HS ಅನುಪಮಾ ಅವರು ಕುತೂಹಲಭರಿತ ಪ್ರವಾಸಿ ಮತ್ತು ಸೂಕ್ಷ್ಮ ವೀಕ್ಷಕಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರು ಕೊಪ್ಪಳದ ಕೂದಲಿನ ಉದ್ಯಮವನ್ನು ಅಧ್ಯಯನ ಮಾಡಿ ಅದರ ಸಾಮಾಜಿಕ ಹಾಗೂ ಆರ್ಥಿಕ ಮಹತ್ವವನ್ನು ಓದುಗರಿಗೆ ಪರಿಚಯಿಸಲು ಬಯಸಿದ್ದಾರೆ. ಇದರಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿ ಅಜ್ಜಪ್ಪ ಗೌಡ. ಅಜ್ಜಪ್ಪ ಗೌಡರು ಈ ಲೇಖನದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಕೂದಲಿನ ಉದ್ಯಮದ ಬಗ್ಗೆ ಆಳವಾದ ಅನುಭವ ಹೊಂದಿರುತ್ತಾರೆ. ಉದುರಿದ ಕೂದಲಿನ ಮೂಲಕ ಜೀವನ ಕಟ್ಟಿಕೊಂಡು ಯಶಸ್ಸು ಸಾಧಿಸುವ ಅವರು ಶ್ರಮ ಮತ್ತು ಪ್ರಾಮಾಣಿಕತೆಯ ಪ್ರತೀಕವಾಗಿದ್ದಾರೆ. ನಂತರ ಬರುವ ಮತ್ತೊಂದು ಪಾತ್ರಧಾರಿ ಮಾಲಕ್ಕ. ಮಾಲಕ್ಕ ಅವರು ಆತಿಥ್ಯಶೀಲ ಮಹಿಳೆ. ಲೇಖಕಿಗೆ ಆತ್ಮೀಯವಾಗಿ ಸ್ವಾಗತ ನೀಡಿ ಗ್ರಾಮೀಣ ಜನರ ಸರಳ ಮತ್ತು ಮಾನವೀಯತೆಯನ್ನು ತೋರಿಸುತ್ತಾರೆ. ಮತ್ತೊಬ್ಬರು DV ಬಡಿಗೆರೆ. DV ಬಡಿಗೆರೆ ಅವರು ಲೇಖಕಿಯ ಪ್ರವಾಸಕ್ಕೆ ನೆರವಾದ ವ್ಯಕ್ತಿಯಾಗಿದ್ದು, ಕೊಪ್ಪಳದ ಜನರ ಜೀವನ ಶೈಲಿ ಮತ್ತು ಉದ್ಯಮದ ಪರಿಚಯ ಮಾಡಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕೂದಲಿನ ಉದ್ಯಮದಲ್ಲಿ ತೊಡಗಿರುವಂತಹ ಮಹಿಳೆಯರು ಈ ಲೇಖನದ ನಿಜವಾದ ನಾಯಕಿಯರು. ಮನೆ ಕೆಲಸಗಳ ಜೊತೆಗೆ ಕೂದಲನ್ನು ಹಿಂಜುವ, ತೊಳೆಯುವ ಮತ್ತು ವಿಂಗಡಿಸುವ ಕೆಲಸಗಳನ್ನು ಮಾಡಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತಾರೆ. ಈ ಉದ್ಯಮ ಯಶಸ್ವಿಯಾಗಿ ನಡೆಯುವುದಕ್ಕೆ ಕಾರಣವಾಗಿದೆ. ಉದುರಿದ ತಲೆ ಕೂದಲು ಕಟ್ಟಿಕೊಟ್ಟ ಬದುಕು ಲೇಖನದ ಲೇಖಕಿ ಯಾರು ಎಂಬ ಮೊದಲನೇ ಪ್ರಶ್ನೆಗೆ ಉತ್ತರ ಅನುಪಮಾ. ಹೀಗೆ ಈ ಕಥೆಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರವೂ ಕೂಡ ಈ ಒಂದು ವಿಡಿಯೋನಲ್ಲಿ ಸಿಗ್ತಾ ಹೋಗುತ್ತೆ. ನೀವು ಓದ್ಕೋಬೋದು ಸಮಯ ಸಿಕ್ಕಂತಹ ಸಂದರ್ಭದಲ್ಲಿ. ಈ ಲೇಖನದ ಸಾರಾಂಶವನ್ನು ಹೇಳ್ತಾನೆ. ಉದುರಿದ ತಲೆ ಕೂದಲು ಕಟ್ಟಿಕೊಟ್ಟ ಬದುಕು ಎಂಬ ಲೇಖನದಲ್ಲಿ ಲೇಖಕಿ HS ಅನುಪಮಾ ಅವರು ಕೊಪ್ಪಳ ಜಿಲ್ಲೆಯ ಕೂದಲಿನ ಉದ್ಯಮದ ವೈಶಿಷ್ಟ್ಯತೆಯನ್ನು ಪರಿಚಯಿಸುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರು ಕಸವೆಂದು ಪರಿಗಣಿಸುವ ಉದುರಿದ ತಲೆಗೂದಲು ಸಾವಿರಾರು ಕುಟುಂಬಗಳ ಜೀವನೋಪಾಯದ ಮೂಲವಾಗಿರುವುದನ್ನು ಲೇಖಕಿ ವಿವರಿಸ್ತಾ ಇದ್ದಾರೆ. ಕೊಪ್ಪಳದ ಭಾಗ್ಯನಗರ ಪ್ರದೇಶದಲ್ಲಿ ಅನೇಕ ಕುಟುಂಬಗಳು ಕೂದಲಿನ ಸಂಸ್ಕರಣೆ ಮತ್ತು ವ್ಯಾಪಾರದಲ್ಲಿ ತೊಡಗಿಕೊಂಡಿರುತ್ತವೆ. ದೇವಾಲಯಗಳಲ್ಲಿ ಅರ್ಪಿಸಲಾದ ಹಾಗೂ ವಿವಿಧ ಮೂಲಗಳಿಂದ ಸಂಗ್ರಹಿಸಲಾದ ಕೂದಲನ್ನು ಸ್ವಚ್ಛಗೊಳಿಸಿ, ಹಿಂಜಿ, ಉದ್ದ ಮತ್ತು ಗುಣಮಟ್ಟದ ಆಧಾರದ ಮೇಲೆ ವಿಂಗಡಿಸಿ ಮಾರಾಟ ಮಾಡಲಾಗುತ್ತದೆ. ಈ ಕೂದಲು ವಿಗ್ಗಳು, ಸೌಂದರ್ಯವರ್ಧಕ ವಸ್ತುಗಳು, ಔಷಧೀಯ ಉತ್ಪನ್ನಗಳು ಮತ್ತು ವಿವಿಧ ಕೈಗಾರಿಕೆಗಳಲ್ಲಿ ಬಳಸಲ್ಪಡುತ್ತವೆ. ಲೇಖಕಿ ತಮ್ಮ ಕೊಪ್ಪಳ ಪ್ರವಾಸದ ಸಂದರ್ಭದಲ್ಲಿ ಅಜ್ಜಪ್ಪ ಗೌಡ ಮತ್ತು ಇತರ ಉದ್ಯಮಿಗಳೊಂದಿಗೆ ಮಾತನಾಡಿ ಈ ಉದ್ಯಮದ ಮಹತ್ವವನ್ನು ತಿಳಿದುಕೊಳ್ತಾರೆ. ಈ ಉದ್ಯಮವು ಸಾವಿರಾರು ಮಹಿಳೆಯರಿಗೆ ಮತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿದ್ದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದೆ. ಕೋವಿಡ್ ಮಹಾಮಾರಿಯಿಂದ ಹಾಗೂ ಕಳ್ಳಸಾಗಾಣಿಕೆಯಿಂದ ಉದ್ಯಮಕ್ಕೆ ಸಮಸ್ಯೆಗಳು ಎದುರಾದರೂ ಈ ಕ್ಷೇತ್ರ ಇನ್ನೂ ಅನೇಕ ಜನರ ಬದುಕಿಗೆ ಆಧಾರವಾಗಿದೆ ಎಂಬುದು ಈ ಲೇಖನ ತಿಳಿಸಿಕೊಡುತ್ತದೆ. ಕೂದಲಿನ ಸಂಸ್ಕರಣೆಯ ವಿವಿಧ ಹಂತಗಳನ್ನು ಲೇಖನದ ಆಧಾರದಲ್ಲಿ ಬರೆಯಿರಿ ಎಂಬ ಪ್ರಶ್ನೆಗೆ ಸಂಪೂರ್ಣ ಇಲ್ಲಿ ನೀಡಲಾಗಿದೆ. ಕೂದಲಿನ ಸಂಸ್ಕರಣೆ ಹಲವಾರು ಹಂತಗಳಲ್ಲಿ ನಡೆಯುತ್ತದೆ. ಮೊದಲು ಸಂಗ್ರಹಣೆ, ಉದುರಿದ ಕೂದಲನ್ನು ದಪ್ಪ ಮತ್ತು ಬಣ್ಣದ ಸಹಾಯದಿಂದ ಬಿಚ್ಚಿ ಗಂಟುಗಳನ್ನು ತೆಗೆದು ಹಿಂಜುವುದು, ನಂತರ ಕೂದಲನ್ನು ಶಾಂಪೂ ಮತ್ತು ನೀರಿನಲ್ಲಿ ಚೆನ್ನಾಗಿ ತೊಳೆಯುವುದು, ಬಳಿಕ ಎಳೆಗಳನ್ನು ಸರಿಪಡಿಸಿ ಎಣ್ಣೆ ಹಚ್ಚಿ ಮೃದುವಾಗಿಸುವುದು, ನಂತರ ಕೂದಲನ್ನು ಉದ್ದ ಮತ್ತು ಗುಣಮಟ್ಟದ ಬಣ್ಣದ ಆಧಾರದಲ್ಲಿ ವರ್ಗೀಕರಿಸುವುದು, ಅರ್ಧ ಕೆಜಿ, 1/4 ಕೆಜಿ ಅಥವಾ 1 ಕೆಜಿ ತೂಕದ ಕುಚ್ಚುಗಳಾಗಿ ಕಟ್ಟುವುದು. ಈ ಪ್ರಕ್ರಿಯೆಯ ನಂತರ ಕೂದಲು ಮಾರಕ್ಕೆ ಸಿದ್ಧವಾಗುತ್ತದೆ. ಈ ಎಲ್ಲ ಹಂತಗಳನ್ನು ಮನೆ ಮಟ್ಟದಲ್ಲಿಯೇ ಅಥವಾ ಸಂಸ್ಕರಣಾ ಘಟಕಗಳಲ್ಲೇ ಮಾಡಬಹುದು. ಹೀಗಾಗಿ ಕೂದಲಿನ ಸಂಸ್ಕರಣೆ ಸರಳವಾದರೂ ಕ್ರಮಬದ್ಧ ಪ್ರಕ್ರಿಯೆಯಾಗಿದೆ. ಈ ಉದ್ಯಮದಲ್ಲಿ ಮಹಿಳೆಯರ ಪಾತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕೂದಲಿನ ಉದ್ಯಮದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ.
ಭಾಗ್ಯನಗರ ಸೇರಿದಂತೆ ಕೊಪ್ಪಳದ ಅನೇಕ ಮನೆಗಳಲ್ಲಿ ಮಹಿಳೆಯರು ಕೂದಲನ್ನು ಹಿಂಜುವ ಮತ್ತು ಸಂಸ್ಕರಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಅವರು ಮನೆ ಕೆಲಸಗಳ ಜೊತೆಗೆ ಈ ಉದ್ಯಮದಲ್ಲೂ ಭಾಗವಹಿಸಿ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ತಾ ಇದ್ದಾರೆ. ಈ ಉದ್ಯಮವು ಮಹಿಳೆಯರಿಗೆ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸವನ್ನು ನೀಡಿದೆ. ವಿಶೇಷವಾಗಿ ಹೆಚ್ಚಿನ ವಿದ್ಯಾಭ್ಯಾಸವಿಲ್ಲದ ಮಹಿಳೆಯರು ಸುಲಭವಾಗಿ ಈ ಕೆಲಸವನ್ನು ಕಲಿತು ಆದಾಯ ಗಳಿಸಬಹುದು. ಹೀಗಾಗಿ ಕೂದಲಿನ ಉದ್ಯಮವು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲಗೊಳಿಸುವ ಪ್ರಮುಖ ಸಾಧನವಾಗಿದೆ. ಕೂದಲಿನ ಉದ್ಯಮಕ್ಕೆ ಎದುರಾಗ್ತಾ ಇರುವ ಸವಾಲುಗಳನ್ನು ಬರೆಯಿರಿ ಅನ್ನುವ ಒಂದು ಪ್ರಶ್ನೆ ಇದೆ. ಕೂದಲಿನ ಉದ್ಯಮವು ಇತ್ತೀಚೆಗೆ ಹಲವು ಸವಾಲುಗಳನ್ನು ಎದುರಿಸಿದೆ. ಕೋವಿಡ್ ಮಹಾಮಾರಿಯ ಪರಿಣಾಮವಾಗಿ ಚೀನಾ, ಅಮೆರಿಕ ಮತ್ತು ಯುರೋಪಿನ ಮಾರುಕಟ್ಟೆಗಳು ಮುಚ್ಚಿ ಹೋದವು. ಇದರಿಂದ ರಫ್ತು ಕಡಿಮೆಯಾಗಿ ಉದ್ಯಮ ನಷ್ಟ ಅನುಭವಿಸಿತು. ಕಚ್ಚಾ ಕೂದಲಿನ ಕಳ್ಳ ಸಾಗಾಣಿಕೆ ಮತ್ತೊಂದು ದೊಡ್ಡ ಸಮಸ್ಯೆ ಸ್ಥಳೀಯ ಉದ್ಯಮಕ್ಕೆ ನಷ್ಟ ಉಂಟು ಮಾಡುತ್ತಿದೆ. ಸರ್ಕಾರದ ನಿಯಮಗಳು ಮತ್ತು ಲೈಸೆನ್ಸ್ ವ್ಯವಸ್ಥೆಯ ಬದಲಾವಣೆಗಳಿಂದ ಉದ್ಯೋಗಾವಕಾಶಗಳ ಮೇಲೆ ಪರಿಣಾಮ ಬೀರಿದೆ. ಜೊತೆಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಸುರಕ್ಷತಾ ಕ್ರಮಗಳ ಕೊರತೆ ಕೂಡ ಕೆಲಸಗಾರರಿಗೆ ಸವಾಲಾಗಿದೆ. ಉದುರಿದ ಕೂದಲು ಒಂದು ಸಂಪತ್ತು. ಈ ಹೇಳಿಕೆಯನ್ನು ಲೇಖನದ ಆಧಾರದಲ್ಲಿ ಸಮರ್ಥಿಸಿ ಎಂದು 10 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳುವ ಉದುರಿದ ಕೂದಲು ಒಂದು ಸಂಪತ್ತು ಎಂಬ ಮಾತು ಈ ಲೇಖನದಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿದೆ. ಉದುರಿದ ಕೂದಲು ಕೇವಲ ಕಸದಂತೆ ಕಾಣಿಸಿದರೂ ಅದು ಪ್ರಸಾಧನ ಸಾಮಗ್ರಿ, ಔಷಧಿ, ಗೊಬ್ಬರ, ಕಲೆ ಮತ್ತು ಕೈಗಾರಿಕಾ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಕೂದಲಿನಲ್ಲಿರುವ ಕೆರಾಟಿನ್ ಪ್ರೋಟೀನ್ ಹಲವು ಕ್ಷೇತ್ರಗಳಲ್ಲಿ ಉಪಯೋಗವಾಗುತ್ತದೆ. ಉದ್ದ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಕೂದಲು ಲಕ್ಷಾಂತರ ರೂಪಾಯಿಗೆ ಮಾರಾಟವಾಗುತ್ತದೆ. ದೇವಾಲಯಗಳಲ್ಲಿ ಹರಕೆಗೆ ನೀಡಿದ ಕೂದಲಿನಿಂದಲೂ ದೊಡ್ಡ ಪ್ರಮಾಣದ ಆದಾಯ ಬರುತ್ತದೆ. ಇದರಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತದೆ. ಆದ್ದರಿಂದ ಉದುರಿದ ಕೂದಲು ನಿಜವಾಗಿಯೂ ಅಮೂಲ್ಯ ಸಂಪತ್ತಾಗಿದೆ. ಸುಡು ಬಿಸಿಲಿನ ಅನುಭವದ ಕುರಿತು ಕರಾವಳಿಯ ಲೇಖಕಿಗೂ ಮತ್ತು ಕೊಪ್ಪಳದ ಜನರಿಗೂ ಇರುವ ವ್ಯತ್ಯಾಸವೇನು ಎಂಬ ಪ್ರಶ್ನೆ ಇದೆ. ಕರಾವಳಿಯ ಪ್ರದೇಶದಿಂದ ಬಂದ ಲೇಖಕಿಗೆ ಕೊಪ್ಪಳದ ಸುಡು ಬಿಸಿಲು ತೀವ್ರವಾಗಿ ಅನುಭವವಾಗಿತ್ತು. ಬಿಸಿಲಿನ ಧಗೆ ಅವಳಿಗೆ ಅಸಹನೀಯವಾಗಿ ತೋರುತ್ತದೆ. ಆದರೆ ಕೊಪ್ಪಳದ ಜನರು ಈ ಪರಿಸ್ಥಿತಿಗೆ ಹೊಂದಿಕೊಂಡಿರುವುದರಿಂದ ಅವರು ಅದನ್ನು ಸಹಜವಾಗಿ ಸ್ವೀಕರಿಸ್ತಾರೆ. ಅವರು ಬೆವರು ಮತ್ತು ಬಿಸಿಲಿಗೆ ಹೆದರದೆ ತಮ್ಮ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಈ ವ್ಯತ್ಯಾಸವು ಜೀವನ ಶೈಲಿ ಮತ್ತು ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ತೋರುತ್ತದೆ. ಉದುರಿದ ತಲೆ ಕೂದಲು ಕಟ್ಟಿಕೊಟ್ಟ ಬದುಕು ಲೇಖನದ ಸಾರಾಂಶವನ್ನು ವಿವರಿಸಿ ಎಂಬ ಒಂದು ಪ್ರಶ್ನೆ ಇದೆ 10 ಅಂಕಗಳಿಗೆ. ಇಲ್ಲಿ ಅಮೂಲ್ಯ ಸಂಪತ್ತಾಗಿ ಕಂಡಂತಹ ಕೂದಲು ಹಾಗೂ ಅಜ್ಜಪ್ಪ ಗೌಡ ಅಂತಹ ವ್ಯಕ್ತಿಗಳು ಜೀವನ ಕಥೆಗಳ ಮೂಲಕ ಈ ಉದ್ಯಮವು ಶಿಕ್ಷಣ, ಜೀವನೋಪಾಯ ಮತ್ತು ನೆಮ್ಮದಿಯ ಬದುಕು ಹೇಗೆ ಎಂಬುದನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡಿದ್ದಾರೆ. ಕೂದಲಿನ ಉದ್ಯಮ ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ವಿವರಿಸಿ ಎನ್ನುವ ಒಂದು ಪ್ರಶ್ನೆ ಇದೆ. ಕೂದಲಿನ ಉದ್ಯಮ ಅಂತಕ್ಕಂಥದ್ದು ಆರ್ಥಿಕವಾಗಿ ಈ ಉದ್ಯಮ ಕೂಡ ಸಾವಿರಾರು ಜನರಿಗೆ ಉದ್ಯೋಗ ಒದಗಿಸಿ ಕುಟುಂಬಗಳ ಜೀವನ ಗುಣಮಟ್ಟವನ್ನು ಉತ್ತಮಗೊಳಿಸ್ತಾ ಇದೆ. ಕೂದಲನ್ನು ಸಂಸ್ಕರಿಸಿ ಆದಾಯ ಗಳಿಸ್ತಾ ಇದೆ. ಶ್ರಮ, ಗೌರವ ಮತ್ತು ಮಾನವೀಯ ಮೌಲ್ಯಗಳನ್ನು ಈ ಲೇಖನ ಹೇಗೆ ಪ್ರತಿಪಾದಿಸುತ್ತದೆ ಎಂಬ ಪ್ರಶ್ನೆ ಇದೆ. ಶ್ರಮಕ್ಕೆ ಎಂದೂ ಗೌರವ ಇದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತೆ. ಗ್ರಾಮ ಸ್ವರಾಜ್ಯದ ಕನಸಿಗೆ ಕೂದಲಿನ ಉದ್ಯಮ ಹೇಗೆ ಹತ್ತಿರವಾಗಿದೆ ಎಂಬುದನ್ನು ವಿಶ್ಲೇಷಿಸಿ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸಿಗೆ ಬಹಳ ಹತ್ತಿರವಾಗಿರುವುದು ಈ ಕೂದಲು ಉದ್ಯಮ. ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು, ಜನರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಗ್ರಾಮ ಸ್ವರಾಜ್ಯದ ಮುಖ್ಯ ಅಂಶಗಳು. ಅಜ್ಜಪ್ಪ ಗೌಡರು ವಿವರಿಸಿದ ತಲೆಗೂದಲಿನ ಮಾಯಾಲೋಕವನ್ನು ವಿವರಿಸಿ. ಅಜ್ಜಪ್ಪ ಗೌಡರು ತಲೆಗೂದಲಿನ ಉದ್ಯಮವನ್ನು ಮಾಯಾಲೋಕ ಎಂದೇ ವಿವರಿಸ್ತಾರೆ. ಏಕೆಂದರೆ ಸಾಮಾನ್ಯವಾಗಿ ಕಸವೆಂದು ಕಾಣುವ ಕೂದಲು ಇಲ್ಲಿ ಅಮೂಲ್ಯ ಸಂಪತ್ತಾಗಿ ಪರಿಣಮಿಸುತ್ತೆ. ಅವರು ತಮ್ಮ ಅನುಭವದ ಮೂಲಕ ಈ ಉದ್ಯಮವು ತಮ್ಮ ಶಿಕ್ಷಣ ಮತ್ತು ಜೀವನಕ್ಕೆ ಹೇಗೆ ನೆರವಾದದ್ದು ಎಂದು ವಿವರಿಸ್ತಾರೆ. ಕೂದಲನ್ನು ಹಿಂಜುವುದು, ತೊಳೆಯುವುದು, ವರ್ಗೀಕರಿಸುವುದು ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಗಳ ಮೂಲಕ ದೊಡ್ಡ ಮಟ್ಟದ ಉದ್ಯಮವಾಗಿ ಬೆಳೆಯುತ್ತದೆ. ಈ ಉದ್ಯಮದಲ್ಲಿ ಮೋಸವಿಲ್ಲ, ಪ್ರಾಮಾಣಿಕ ದುಡಿಮೆ ಇದೆ ಎಂದು ಅವರು ಹೇಳ್ತಾರೆ. ಈ ಎಲ್ಲ ಪ್ರಶ್ನೋತ್ತರಗಳು ನಿಮಗೆ ಪರೀಕ್ಷೆಗೆ ಅನುಕೂಲವಾಗಬಹುದು ಎಂದು ಭಾವಿಸುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.